ಒನ್ಸ್ ಅಗೇನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಸಹ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಸಹ PSI 2024 ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಆಗಿದೆ. ಓಕೆ, ಏನಿದೆ ಈ ಪ್ರಶ್ನೆ ಅಂದರೆ, ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ರೂಪಗಳಲ್ಲಿ ಈ ಕೆಳಗಂಡಂತೆ ಇರುತ್ತದೆ. ತಾಪಮಾನ ಮಾಪನ ಕೊಟ್ಟಿದ್ದಾನೆ, ಘನೀಕರಣ ಬಿಂದು ಕೊಟ್ಟಿದ್ದಾನೆ, ಕುದಿಯುವ ಬಿಂದು ಕೊಟ್ಟಿದ್ದಾನೆ. ಸೊ ತಾಪಮಾನ ಮಾಪನದಲ್ಲಿ ಸೆಲ್ಸಿಯಸ್ ಮಾಪನ, ಫ್ಯಾರನೈಟ್ ಮಾಪನ, ಕೆಲ್ವಿನ್ ಮಾಪನ. ಸೊ ಘನೀಕರಣ ಬಿಂದು ಆಯಾ ಮಾಪನಗಳಲ್ಲಿ ಕೊಟ್ಟಿದ್ದಾನೆ, ಕುದಿಯುವ ಬಿಂದು ಆಯಾ ಮಾಪನಗಳಲ್ಲಿ ಕೊಟ್ಟಿದ್ದಾನೆ. ಸೊ ನೀರಿನ ಘನೀಕರಣ ಬಿಂದು, ಕುದಿಯುವ ಬಿಂದು ಇದರಲ್ಲಿ ಯಾವ್ದು ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂತ. ಸೊ ಇದು ತಾಪಮಾನ, ಘನೀಕರಣ ಬಿಂದು, ಕುದಿಯುವ ಬಿಂದು. ಸೊ ಇವು ಮೂರು ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗಬೇಕು. ಸೆಲ್ಸಿಯಸ್ 0 ಡಿಗ್ರಿ ಸೆಂಟಿಗ್ರೇಡ್ ಇದು ಘನೀಕರಣ ಬಿಂದು, 100 ಡಿಗ್ರಿ ಸೆಂಟಿಗ್ರೇಡ್ ಇದು ಕುದಿಯುವ ಬಿಂದು. ಫ್ಯಾರನೈಟ್ ಮಾಪನ 32 ಡಿಗ್ರಿ ಫ್ಯಾರನೈಟ್ ಇದು ಏನು ಘನೀಕರಣ ಬಿಂದು, 222 ಡಿಗ್ರಿ ಫ್ಯಾರನೈಟ್ ಬಿಂದು ಕೊಟ್ಟಿದ್ದಾನೆ. ಕೆಲ್ವಿನ್ ಮಾಪನದಲ್ಲಿ 273 ಕೆಲ್ವಿನ್ ಘನೀಕರಣ ಬಿಂದು, 373 ಕೆಲ್ವಿನ್ ಕುದಿಯುವ ಬಿಂದು ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಆನ್ಸರ್ ಯಾವುದು ಅಂತ ಕಂಡುಹಿಡಬೇಕು. ಸರಿಯಾದ ಆನ್ಸರ್ ಏನಾಗುತ್ತೆ, ಎ ಮತ್ತು ಸಿ ಆಗುತ್ತೆ, 4ನೇ ಆಪ್ಷನ್. ಯಾಕಪ್ಪ ಅಂದರೆ, ಸೊ ನೀರಿನ ಘನೀಕರಣ ಬಿಂದು ಡಿಗ್ರಿ ಸೆಂಟಿಗ್ರೇಡ್ 0 ಕರೆಕ್ಟು, 100 ಡಿಗ್ರಿ ಸೆಂಟಿಗ್ರೇಡ್ ಕರೆಕ್ಟು. ಬಟ್ ಫ್ಯಾರನೈಟ್ಗಳಲ್ಲಿ ಏನಿದೆ 32 ಡಿಗ್ರಿ ಫ್ಯಾರನೈಟು ಇದು ಘನೀಕರಣ ಬಿಂದು ಹೌದು. ಆದರೆ 222 ಡಿಗ್ರಿ 212 ಡಿಗ್ರಿ ಫ್ಯಾರನೈಟು ಕುದಿಯೋ ಬಿಂದು ಆಗಬೇಕು, 222 ಡಿಗ್ರಿ ಫ್ಯಾರನೈಟ್ ಆಗಬಾರ್ದು. ಸೊ ಕೆಲ್ವಿನಲ್ಲಿ ಸಹ 273 ಡಿಗ್ರಿ ಕೆಲ್ವಿನ್ ಘನೀಕರಣ ಬಿಂದು ಸರಿ, 273 ಕೆಲ್ವಿನ್ ಕುದಿಯೋ ಬಿಂದು ಸರಿ. ಸೊ ಆಪ್ಷನ್ ಏನಾಗುತ್ತೆ, 4 ಆಗುತ್ತೆ. ಸೊ ಸೆಲ್ಸಿಯಸ್ ಮಾಪನ ಸರಿ, ಕೆಲ್ವಿನ್ ಮಾಪನ ಸರಿ, ಇದು ತಪ್ಪು. ಇದು 212 ಡಿಗ್ರಿ ಫ್ಯಾರನೈಟ್ ಆಗಬೇಕಾಗಿತ್ತು. ಸೊ ನಿಮಗೊಂದು ಚಾರ್ಟ್ ತೋರಿಸ್ತೀನಿ ನೋಡಿ. ಕನ್ವರ್ಷನ್ ಆಫ್ ಸ್ಕೇಲ್ ಆಫ್ ಟೆಂಪ್ರೇಚರಲ್ಲಿ ಕೆಲವು ಫಾರ್ಮುಲಾಸ್ ಇದ್ದಾವೆ. ಸೆಲ್ಸಿಯಸ್ ಟು ಫ್ಯಾರನೈಟ್ ನೋಡುವಾಗ F = C × 9/532. ಫ್ಯಾರನೈಟ್ ಟು ಸೆಲ್ಸಿಯಸ್ ನೋಡುವಾಗ C = F - 32 × 5/9. ಕೆಲ್ವಿನ್ ಟು ಸೆಲ್ಸಿಯಸ್ ನೋಡುವಾಗ C = K - 273.15. ಕೆಲ್ವಿನ್ ಟು ಫ್ಯಾರನೈಟ್ ನೋಡುವಾಗ ಫ್ಯಾರನೈಟ್ = K - 273.15 × 95 + 32. ಸೆಲ್ಸಿಯಸ್ ಟು ಕೆಲ್ವಿನ್ K = C + 273.15. ಫ್ಯಾರನೈಟ್ ಟು ಕೆಲ್ವಿನ್ ನೋಡುವ K = F - 32 × 5/9 + 273.15. ಓಕೆ, ಇಷ್ಟು ಈ ಪ್ರಶ್ನೆ ಬಗ್ಗೆ ಇನ್ ಡೀಟೇಲ್. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇದನ್ನು ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.